ಓಕೆ, ನಿನ್ನೆ ಹಲವಾರು ಅಂಶಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಬಟ್ ಅದನ್ನು ರಿವಿಷನ್ ಮಾಡೋಕ್ಕಿಂತ ಮುಂಚೆ ಒಂದು ಕೆಲಸ ಮಾಡೋಣ. ಇವತ್ತಿಂದ ನಾವು ಕ್ವಿಝನ್ನು ಈ ಕ್ಲಾಸ್ನಲ್ಲೇ ಮಾಡೋಣ. ಯಾಕಂದರೆ ಕೆಲವೊಬ್ರು ಮಿಸ್ ಮಾಡ್ತಾ ಇದ್ದೀರಿ. ಆ ರೀತಿ ಮಿಸ್ ಆಗೋದು ಬೇಡ. ಓಕೆ, ಆ ರೀತಿ ಮಿಸ್ ಆಗೋದು ಬೇಡ. ಅದರ ಬದಲಾಗಿ ಕ್ಲಾಸ್ನಲ್ಲೇ ನಾವು ಏನು ಮಾಡಿದ್ರೆ ಕ್ವಿಝನ್ನು ಮುಗಿಸ್ಕೊಂಡ್ರೆ ಏನಾಗುತ್ತೆ, ನಮಗೂ ಇಲ್ಲೇ ತಯಾರಿ ಆಗಿಬಿಟ್ರೆ ನಿಮಗೂ ಕೂಡ ರಿವಿಷನ್ ಆದಾಗುತ್ತೆ. ಹೇಗಿದ್ರು ಕೂಡ ಕೇಳ್ತಿದೆ ಈಗ ಧ್ವನಿ ನಿಮಗೆ? ನನ್ನ ಧ್ವನಿ ಕೇಳ್ತಾ ಇದೆಯಾ? ಮಂಜುಳಾ ಅವ್ರ ವಾಯ್ಸ್ ಕೇಳಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈಗ ಕೇಳ್ತಾ ಇದೆ. ಸರಿ. ಹಾಂ, ಕ್ವಿಝನ್ನು ಕ್ಲಾಸಲ್ಲೇ ಮಾಡೋದ್ರಿಂದ ಏನಾಗುತ್ತೆ, ಇಲ್ಲಿ ಮುಗಿಯುತ್ತೆ. ಮತ್ತು ಇನ್ನೊಂದು ಏನಂತಂದರೆ ಟೈಮ್ ಕೂಡ ಸೇವ್ ಆಗುತ್ತೆ ನಮ್ಮದು. ಅದಕ್ಕೊಂದು ಅರ್ಧ ಗಂಟೆ ವೇಸ್ಟ್ ಆಗ್ತಾಯಿತ್ತು ಪ್ರತಿದಿನ ಬೇರೆ ಕಡೆ ಮಾಡ್ತಾ ಇರೋದ್ರಿಂದ ಇಲ್ಲೇ ಮುಗಿಸ್ತಾ ಹೋಗೋಣ ಅದನ್ನು ಕೂಡ. ಓಕೆ, ಪ್ರಶ್ನೆ ಏನಿದೆ ಅಂತ ಅಂದರೆ ಇಲ್ಲಿ ಒಂದನೇದಾಗಿ, ವಿತ್ ರೆಫರೆನ್ಸ್ ಟು ದ ಇಂಡಿಯನ್ ಎಕನಾಮಿ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ಡ್ ಬಾಂಡ್ಸ್? ಈ ಇನ್ಫ್ಲೇಷನ್ ಇಂಡೆಕ್ಸಿಂಗ್ ಬಾಂಡ್ಗಳ ಅನುಕೂಲಗಳು ಏನೇನಿದೆ ಅಂತ ಕೇಳ್ತಾ ಇದ್ದಾರೆ. 2022ರಲ್ಲಿ ಕೇಳಿದ್ರು ಈ ಪ್ರಶ್ನೆನ. ಓಕೆ, ಒಂದೇದು ನೋಡೋಣ. ಗೌರ್ಮೆಂಟ್ ಕ್ಯಾನ್ ರೆಡ್ಯೂಸ್ ದ ಕೂಪನ್ ರೇಟ್ಸ್ ಆನ್ ಇಟ್ಸ್ ಬಾರೋವಿಂಗ್ ಬೈ ವೇ ಆಫ್ IIBs. ಕೂಪನ್ ರೇಟ್ಗಳನ್ನ ಗೌರ್ಮೆಂಟ್ ಕಡಿಮೆ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಡೌಟ್ಫುಲ್ ಆಗಿಡೋಣ. ನೆಕ್ಸ್ಟ್, IIBs ಪ್ರೊವೈಡ್ ಪ್ರೊಟೆಕ್ಷನ್ ಟು ದ ಇನ್ವೆಸ್ಟರ್ಸ್ ಫ್ರಮ್ ಅನ್ಸರ್ಟನಿಟಿ ರಿಗಾರ್ಡಿಂಗ್ ಇನ್ಫ್ಲೇಷನ್. ಹೌದಲ್ವಾ? ಈ ಇನ್ಫ್ಲೇಷನ್ ಇಂಡೆಕ್ಸಿಂಗ್ ಬಾಂಡ್ಗಳು ಇನ್ಫ್ಲೇಷನ್ನ ವಿರುದ್ಧ ಸುರಕ್ಷತೆಯನ್ನು ಕೊಡುತ್ತೆ. ದ ಇಂಟ್ರೆಸ್ಟ್ ರಿಸೀವ್ಡ್ ಆಸ್ ವೆಲ್ ಆಸ್ ಕ್ಯಾಪಿಟಲ್ ಗೇನ್ಸ್ ಆನ್ IIBs ಆರ್ ನಾಟ್ ಟ್ಯಾಕ್ಸೇಬಲ್. ಇಂಟ್ರೆಸ್ಟ್ ರಿಸೀವ್ಡ್ ಆ್ಯಂಡ್ ಕ್ಯಾಪಿಟಲ್ ಗೇನ್ಸ್ ಆರ್ ನಾನ್ ಟ್ಯಾಕ್ಸೇಬಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಮೂರನೇದು ಯಾಕೋ ನನಗೆ ಡೌಟ್ ಬರ್ತಾ ಇದೆ. ನಿಮ್ಮ ಪ್ರಕಾರ ಇದರಲ್ಲಿ ಯಾವ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗುತ್ತೆ? ಆಪ್ಷನ್ ಎ ಕರೆಕ್ಟ್ ಆಗುತ್ತಾ, ಬಿನ, ಸಿನ, ಡಿನ? ಹೇಳಿ ನೋಡೋಣ, ನೀವೇನಂತೀರಿ ಇದರೊಳಗಡೆ? ಯಾವುದು ಸರಿಯಾದ ಉತ್ತರ ಇದರೊಳಗಡೆ? ಇನ್ಫ್ಲೇಷನ್ ಇಂಡೆಕ್ಸಿಂಗ್ ಬಾಂಡ್ಗಳ ಬಗ್ಗೆ ಸ್ಟೇಟ್ಮೆಂಟ್ 1, 2, 3ಗಳಲ್ಲಿ ನಿಮಗೆ ಯಾವುದು ಕರೆಕ್ಟ್ ಅನ್ನಿಸ್ತಾ ಇದೆ? ಓಕೆ, ಇಲ್ಲಿ ಆಪ್ಷನ್ ಉತ್ತರ ಏನಾಗುತ್ತೆ? ಎ ಆಗುತ್ತೆ. ಹೌದಲ್ವಾ? ಎ ಆಗುತ್ತೆ. ಯಾಕಂತ ಅಂದರೆ ಇದೇನಿದೆಯೋ, ಗೌರ್ಮೆಂಟ್ ಕ್ಯಾನ್ ರಿಡ್ಯೂಸ್ ಕೂಪನ್ ರೇಟ್ಸ್ ಅಂದರೆ ಅದೇನು ರೇಟ್ ಇದೆಯಲ್ಲ, ₹100 ಪ್ಲಸ್ ಅದ್ರ ಮೇಲೆ ಬಡ್ಡಿ ಇರುತ್ತಲ್ಲ, ಅದನ್ನು ಹೆಚ್ಚು ಕಮ್ಮಿ ಮಾಡ್ಬೋದು ಸರ್ಕಾರದವರು. ಇನ್ಫ್ಲೇಷನ್ ಇಂಡೆಕ್ಸಿಂಗ್ ಬಾಂಡ್ ಅಂದ್ರೆ ಅದು ಯಾವ ರೀತಿ ಹಣದುಬ್ಬರ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೋ ಅದರ ಮೇಲೆ ಅದನ್ನು ನಿರ್ಧಾರ ಮಾಡ್ತಾರೆ. ಸೊ ಇದು ಕೂಡ ರೈಟ್ ಆಗುತ್ತೆ. ಮೂರನೇದು ರಾಂಗ್ ಆಗುತ್ತೆ. ನಾನ್ ಟ್ಯಾಕ್ಸೇಬಲ್ ಅಲ್ಲ, ಟ್ಯಾಕ್ಸ್ ಹಾಕ್ತಾರೆ ಅದಕ್ಕೂ ಕೂಡ. ಸೊ ಇದರಲ್ಲಿ ನಮ್ಮ ಉತ್ತರ ಎ ಆಗುತ್ತೆ. ಮುಗಿಯಿತು. ನೆಕ್ಸ್ಟ್, ವಿತ್ ರೆಫರೆನ್ಸ್ ಟು ಇಂಡಿಯಾ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಭಾರತಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಮೊದಲೇದು, ರಿಟೇಲ್ ಇನ್ವೆಸ್ಟರ್ಸ್ ಥ್ರೂ ಡಿಮ್ಯಾಟ್ ಅಕೌಂಟ್ ಕ್ಯಾನ್ ಇನ್ವೆಸ್ಟ್ ಇನ್ ಟ್ರೆಜರಿ ಬಿಲ್ಸ್ ಆ್ಯಂಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಡೆಟ್ ಬಾಂಡ್ಸ್ ಇನ್ ಪ್ರೈಮರಿ ಮಾರ್ಕೆಟ್. ಟ್ರೆಜರಿ ಬಿಲ್ಗಳು ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಡೆಟ್ ಬಾಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ರಿಟೇಲ್ ಇನ್ವೆಸ್ಟರ್ಸ್ ಅಂದರೆ ನಾವು ಸಾಮಾನ್ಯ ಜನ. ಓಕೆ, ನೋಡೋಣ, ಡೌಟ್ಫುಲ್ ಆಗಿ ಇಟ್ಕೊಳ್ಳೋಣ ಅದನ್ನು ಸದ್ಯಕ್ಕೆ ಇನ್ನೂ ಕೂಡ. ನೆಕ್ಸ್ಟ್, ದ ನೆಗೋಷಿಯೇಟೆಡ್ ಡೀಲಿಂಗ್ ಸಿಸ್ಟಮ್ ಆರ್ಡರ್ ಮ್ಯಾಚಿಂಗ್ ಈಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. NDSOM ಅಂದರೆ ಇದೆಲ್ಲೋ ಕರೆಂಟ್ ಅಫೇರ್ಸ್ನಲ್ಲಿ ಬಂದಿರುತ್ತೆ. ಸೊ ಅದಕ್ಕೆ ಈ ಪ್ರಶ್ನೆಯನ್ನು ಕೇಳಿರ್ತಾರೆ. ಇದನ್ನು ಕೂಡ ಡೌಟ್ಫುಲ್ ಆಗಿಡೋಣ. ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸ್ ಲಿಮಿಟೆಡ್ ಈಸ್ ಜಾಯಿಂಟ್ಲಿ ಪ್ರಮೋಟೆಡ್ ಬೈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಂಡ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸ್ ಲಿಮಿಟೆಡ್. ಓಕೆ, CDS ಏನಿದು? CDSL. ನಿನ್ನೆ ನೋಡಿದ್ವಿ, ನೆನಪಿದೆಯಾ CDSL ಅಂತ ಹೇಳಿ? ಓಕೆ, ಇದರೊಳಗಡೆ ನಿಮಗೆ ಉತ್ತರ ಯಾವ್ದು ಸರಿ ಅನ್ನಿಸ್ತಾ ಇದೆ ಹೇಳಿ ನೋಡೋಣ. ಆಪ್ಷನ್ನು ನಿಮಗೆ ಇವುಗಳಲ್ಲಿ ಯಾವುದು ಉತ್ತರ ಸರಿಯಾಗಿ ಅನ್ನಿಸ್ತಾ ಇದೆ? ಕೆಲವೊಬ್ರು ಎ ಅಂತ ಇದ್ರಿ, ಕೆಲವೊಬ್ರು ಸಿ ಅಂತ ಇದ್ರಿ. ನೋಡೋಣ, ಈ ರೀತಿ ಕ್ವಶನ್ಗಳು ಬಂದಿದ್ರೆ ಓಲ್ಡ್ ಕ್ವಶನ್ ಪೇಪರ್ನಿಂದ ಅವುಗಳನ್ನ ಈ ರೀತಿ ಸರ್ಚ್ ಮಾಡಬೇಕು. ಇಂಟರ್ನೆಟಲ್ಲಿ ಸರ್ಚ್ ಮಾಡಿದಾಗ ಎಲ್ಲಾದರೂ ಉತ್ತರ ಸಿಗುತ್ತೆ ಅದು ನಿಮಗೆ. ಓಕೆ, ಅದನ್ನು ಚೆಕ್ ಮಾಡ್ಬೋದು. ನೋಡೋಣ ಏನಿದೆ ಅಂತ ಹೇಳಿ ಅದನ್ನು.
ಓಕೆ, ಇದ್ರ ಉತ್ತರ ಬಿ ಅಂತ ಇದೆ. ಅಂದರೆ 1 and 2 ಕರೆಕ್ಟ್ ಇದೆ. ರಿಟೇಲ್ ಇನ್ವೆಸ್ಟರ್ಗಳು ಏನು ಮಾಡ್ಬೋದು, ಹ್ಯಾವ್ ಮಲ್ಟಿಪಲ್ ಚಾನಲ್ಸ್ ಟು ಇನ್ವೆಸ್ಟ್ ಇನ್ ಟ್ರೆಜರಿ ಬಿಲ್ಸ್ ಆ್ಯಂಡ್ ಗೌರ್ಮೆಂಟ್ ಬಾಂಡ್ಸ್. ಅಂದರೆ ಗೌರ್ಮೆಂಟ್ ಬಾಂಡು ಮತ್ತು ಟ್ರೆಜರಿ ಬಿಲ್ಗಳಲ್ಲಿ ರಿಟೇಲ್ ಇನ್ವೆಸ್ಟರ್ಗಳು ಕೂಡ ಹೂಡಿಕೆ ಮಾಡ್ಬೋದು. ಆಮೇಲೆ ಸ್ಟೇಟ್ಮೆಂಟ್ 2 ಆಲ್ಸೋ ಕರೆಕ್ಟ್ ಇದೆ. ನೆಗೋಷಿಯೇಟೆಡ್ ಡೀಲಿಂಗ್ ಸಿಸ್ಟಮ್ ಆರ್ಡರ್ ಮ್ಯಾಚಿಂಗನ್ನು ಎಲೆಕ್ಟ್ರಾನಿಕ್ ಫಾರ್ವರ್ಡ್ ಪ್ಲಾಟ್ಫಾರ್ಮ್ ಅದು ರಿಸರ್ವ್ ಬ್ಯಾಂಕ್ ಟು ಇಂಡಿಯಾ ಟು ಫೆಸಿಲಿಟಿ ಇಶ್ಯೂಯಿಂಗ್ ಎಕ್ಸ್ಚೇಂಜ್ ಆಫ್ ಗೌರ್ಮೆಂಟ್ ಸೆಕ್ಯೂರಿಟಿ ಅದರ್ ಟೈಪ್ಸ್ ಆಫ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್. ಎಕ್ಸ್ಚೇಂಜ್ ಬಗ್ಗೆ ಹೇಳ್ತೀನಿ ನಾನೀಗ, NDSO ಬಗ್ಗೆ ಹೇಳ್ತೀನಿ ಇದು ಇವತ್ತು. ಆಮೇಲೆ CDSL ವಾಸ್ ಪ್ರಮೋಟೆಡ್ ಬೈ BSE ಲಿಮಿಟೆಡ್ ಜಾಯಿಂಟ್ಲಿ ವಿತ್ ಲೀಡಿಂಗ್ ಬ್ಯಾಂಕ್ಸ್. ಓಕೆ, ಅದು CDSL ಅಂತ ಏನಿದೆಯೋ ಇಲ್ಲಿ ನೋಡಿ, ಇಲ್ಲಿ CDSL ಇದೆಯಲ್ಲ, ಇದನ್ನು BSE ಮತ್ತು ಬ್ಯಾಂಕ್ಗಳವರು ಬೇರೆ ಬೇರೆ ಬ್ಯಾಂಕ್ಗಳು ಕೂಡ್ಕೊಂಡು ಮಾಡಿರೋದು. RBI ಅದಕ್ಕೆ ಸಂಬಂಧಪಟ್ಟಿಲ್ಲ. ಸೊ ಇದರಲ್ಲಿ ಉತ್ತರ ಬಿ ಆಗುತ್ತೆ. ಅರ್ಥ ಆಯ್ತಾ? ಅದು ನೆಕ್ಸ್ಟ್, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಝೀರೋ ಕೂಪನ್ ಬಾಂಡ್. ಝೀರೋ ಕೂಪನ್ ಬಾಂಡ್ಗಳ ಬಗ್ಗೆ ಕೇಳ್ತಾ ಇದ್ದಾರೆ. ನಾನು ನಿನ್ನೆ ನಿಮ್ಗೆ ಹೇಳಿದ್ದೆ ಝೀರೋ ಕೂಪನ್ ಬಾಂಡ್ ಅಂದರೆ ಏನು, ₹100 ಇರುತ್ತೆ, ಇದಕ್ಕೆ ಬಡ್ಡಿ ಗಿಡ್ಡಿ ಇರೋದಿಲ್ಲ. ₹100 ಬಾಂಡನ್ನ 97 ರೂಪಾಯಿ ಕೊಡ್ತಾರೆ ನಿಮಗೆ, ನೀವು ವಾಪಸ್ ಕೊಡೋಕೆ ಹೋದಾಗ ನಿಮ್ಗೆ ₹100 ಅವ್ರು ಕೊಡ್ತಾರೆ ಅಂತ ಹೇಳಿದ್ದೆ ಅಲ್ವಾ? ಆ ರೀತಿ ನೋಡೋಣ ಏನಿದೆ. A zero coupon bond is a debt security that not pay interest but instead trades at a deep discount, rendering a profit at maturity when the bond is redeemed for its face value, full face value. ಓಕೆ, ಇಂಗ್ಲೀಷ್ ಕೆಲವರು ಬರಲ್ಲ ಅಂತ ಹೇಳ್ತೀರಿ. ಈ ರೀತಿ ನೋಡಿ, ತುಂಬ ಸರಳವಾಗಿ ನೀವು ಅರ್ಥ ಮಾಡ್ಕೊಳ್ಬೋದು. ಓಕೆ, ಏನು ಹೇಳ್ತಾ ಇದ್ದಾರೆ ಇಲ್ಲಿ ಏನಂದರೆ ನೋಡಿ, ಜೀರೋ ಕೂಪನ್ ಬಾಂಡ್ ಈಸ್ ಅ ಡೆಬ್ಟ್ ಸೆಕ್ಯೂರಿಟಿ ಅಂದರೆ ಅದೊಂದು ರೀತಿ ಒಂದು ಬಾಂಡ್ ಅಂತ ಹೇಳ್ತಾ ಇದ್ದಾರೆ. ಸಾಲದ ಬಗ್ಗೆ ಒಂದು ಸುರಕ್ಷತಾ ಪತ್ರ. ನಾಟ್ ಪೇ ಇಂಟ್ರೆಸ್ಟ್ ಅಂದರೆ ಅದರಿಂದ ಯಾವುದೇ ಕಡೆ ಬಡ್ಡಿ ಬರೋದಿಲ್ಲ. ಹೌದು, ಬಡ್ಡಿ ಇಲ್ಲ ಜೀರೋ ಕೂಪನ್ ಬಾಂಡ್ಗೆ. ನೆಕ್ಸ್ಟ್, ಬಟ್ ಇನ್ಸ್ಟೆಡ್ ಟ್ರೇಡ್ಸ್ ಅಟ್ ಎ ಡೀಪ್ ಡಿಸ್ಕೌಂಟ್. ಓಕೆ, ಡಿಸ್ಕೌಂಟ್ ನಾನು ಹೇಳ್ದಲ್ಲ, ಈಗ ₹100 ಇರುತ್ತೆ, ₹97 ನಿಮಗೆ ಸಿಗುತ್ತೆ. ಅದು ಡಿಸ್ಕೌಂಟ್ ಸಿಗ್ತಲ್ವ ಅಲ್ಲಿ ₹3, ಆ ರೀತಿ. ರೆಂಡರಿಂಗ್ ಅ ಪ್ರಾಫಿಟ್ ಆಟ್ ಮೆಚ್ಯೂರಿಟಿ ಅಂದರೆ ಮೆಚ್ಯೂರಿಟಿ ಅಂದರೆ ಆ ಒಂದು ಅವಧಿ ತುಂಬಿದ ನಂತರ, ಅವಧಿ ಆದ ನಂತರ ₹100 ಸಿಗುತ್ತಲ್ಲ, ₹3 ಪ್ರಾಫಿಟ್ ಸಿಗ್ತಲ್ಲ, ಅದು ಆ ರೀತಿ. ಆಮೇಲೆ ಬಾಂಡ್ ಈಸ್ ರೀಡೀಮ್ಡ್ ಫಾರ್ ಇಟ್ಸ್ ಫೇಸ್ ವ್ಯಾಲ್ಯೂ. ರೀಡೀಮ್ ಅಂತ ಅಂದ್ರೆ ಏನು, ವಾಪಸ್ ಪಡೆದುಕೊಳ್ಳೋದು ಅದನ್ನು. ಫೇಸ್ ವ್ಯಾಲ್ಯೂ ಅಂತಂದರೆ ಅದರ ಮುಖ ಬೆಲೆಗೆ. ಓಕೆ, ₹97 ತೊಗೊಂಡಿರ್ತೀವಿ, ಬಟ್ ₹100 ಮತ್ತೆ ಕೊಡ್ತಾರೆ. ಸೊ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ದೀಸ್ ಆರ್ ಸ್ಪೆಷಲ್ ಟೈಪ್ ಆಫ್ ಬಾಂಡ್ಸ್ ಇಶ್ಯೂಡ್ ಓನ್ಲಿ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಸ್ಪೆಸಿಫಿಕಲಿ ಟು ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನ್. ಅಂದರೆ ಈ ರೀತಿ ಜೀರೋ ಕೂಪನ್ ಬಾಂಡ್ಗಳನ್ನ ಕೇವಲ ಸೆಂಟ್ರಲ್ ಗೌರ್ಮೆಂಟ್ನವರು ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ಈ ರೀತಿ ಬಾಂಡ್ಗಳನ್ನ ಕೇವಲ ಸೆಂಟ್ರಲ್ ಗೌರ್ಮೆಂಟ್ನವರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ನೋಡೋಣ ಏನಿದೆ ಅಂತ ಹೇಳಿ. ಏನು ನಿಮ್ಮ ಪ್ರಕಾರ ಇದರಲ್ಲಿ ಉತ್ತರ? ಆಪ್ಷನ್ ಎನ, ಬಿನ, ಸಿನ, ಡಿನ? ಆ್ಯಕ್ಚುಲಿ ನಾವು ನಿನ್ನೆ ನೋಡಿದ್ವಿ ಏನಂತ ಅಂದರೆ ಇನ್ಫ್ಲೇಷನ್ ಇಂಡೆಕ್ಸಿಂಗ್ ಬಾಂಡ್ಗಳನ್ನ ಗೌರ್ಮೆಂಟ್ನವ್ರು ಮಾತ್ರ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದ್ವಿ ನಿನ್ನೆ ಅಲ್ವಾ? ಬಟ್ ಇಲ್ಲೇನು ಇವತ್ತು ಹೇಳ್ತಾ ಇದ್ದಾರೆ ಜೀರೋ ಕೂಪನ್ ಬಾಂಡ್ಗಳನ್ನ ಕೇವಲ ಸರ್ಕಾರದವ್ರು ಮಾತ್ರ ಇಶ್ಯೂ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಓನ್ಲಿ ಬೈ ಸೆಂಟ್ರಲ್ ಗೌರ್ಮೆಂಟ್. ನೋ, ರಾಂಗ್. ಇದು ಕೂಡ ಪ್ರೈವೇಟ್ನವ್ರು ಕೂಡ ಮಾಡ್ಬೋದು. ಸೊ ಕರೆಕ್ಟ್ ಕೇಳಿದ್ದಾರೆ, ಓನ್ಲಿ 1 ಅಂತ ಇದರಲ್ಲಾಗುತ್ತೆ. ಅರ್ಥ ಆಯ್ತಾ? ಮುಗೀತು. ನೆಕ್ಸ್ಟ್, ವಾಟ್ ಆರ್ ದ ರೀಸೆಂಟ್ ರಿಫಾರ್ಮ್ಸ್ ಇಂಟ್ರೊಡ್ಯೂಸ್ಡ್ ಇನ್ ದ ಬಾಂಡ್ ಮಾರ್ಕೆಟ್ ಬೈ ಗೌರ್ಮೆಂಟ್? ವೈ ಆರ್ ದೀಸ್ ರಿಫಾರ್ಮ್ಸ್ ಇಂಪಾರ್ಟೆಂಟ್ ಟು ಎಕನಾಮಿ? ಎಕ್ಸಾಮೈನ್. ಸರ್ಕಾರವು ಬಾಂಡ್ ಮಾರುಕಟ್ಟೆಯಲ್ಲಿ ಇತ್ತೀಚೆಗೆ ಪರಿಚಯಿಸಿದ ಸುಧಾರಣೆಗಳು ಯಾವುವು? ಆರ್ಥಿಕತೆಗೆ ಸುಧಾರಣೆಗಳು ಹೇಗೆ ಮುಖ್ಯವಾಗಿವೆ? ಪರೀಕ್ಷಿಸಿ. ಅಂದರೆ ಬಾಂಡ್ ಮಾರ್ಕೆಟ್ನಲ್ಲಿ ಸರ್ಕಾರ ಏನೇನು ಕ್ರಮ ಕೈಗೊಂಡಿದೆ ಮತ್ತು ಅವುಗಳೇನಂತ ಅಂದರೆ ಯಾಕೆ ಅವುಗಳ ಪ್ರಾಮುಖ್ಯತೆ ಏನಿದೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ಪ್ರಶ್ನೆಯನ್ನು. ಓಕೆ, ಇದು ಕರೆಂಟ್ ಅಫೇರ್ಸ್ ಮೇಲೆ ಬಂದಿರುತ್ತೆ. UPSC ಓಲ್ಡ್ ಕ್ವಶನ್ ಪೇಪರ್ ಆಗಿದ್ದರೆ ಕರೆಂಟ್ ಅಫೇರ್ಸ್ ಮೇಲೆ ಬಂದಿರುತ್ತೆ. ಓಲ್ಡ್ ಕ್ವಶನ್ ಪೇಪರ್ ಆಗಿಲ್ಲ ಅಂತಂದರೆ ಇದು ಒಂದು ಸರಳವಾದಂಥ ಪ್ರಶ್ನೆ ಆಗಿರ್ಬೋದು. ನೋಡೋಣ ಏನಿದೆ ಅಂತ ಹೇಳಿ. ಓಕೆ, ಇದು ಯಾವಾಗ ಬಂದಿತ್ತು ಅಂತಂದರೆ ಸುಮಾರು 2022 ಸಂದರ್ಭದಲ್ಲಿ ಕೇಳಿಲ್ಲ. UPSCಯಲ್ಲಿ ಏನು ಕೇಳಿಲ್ಲ ಇದನ್ನು, ಬಹುಶಃ IAS ಪಾಬಾನಲ್ಲಿ ಬಂದಿದೆ ಇದು. ಸಿಸ್ಟಮ್ ಆಫ್ ಆಕ್ಷನ್ ಇಂಟ್ರೊಡ್ಯೂಸ್ ಟು ಸೆಲ್ ಗವರ್ಮೆಂಟ್. ಓಕೆ, ಇದು ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ ಇದೆ. ಓಕೆ, ಸೊ ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ ಅಂತ ಅಂದರೆ ಏನು? ಸರ್ಕಾರ ಯಾವುದಾದ್ರೂ ಒಂದು ದೊಡ್ಡ ನಿರ್ಧಾರ ತೊಗೊಂಡಿರುತ್ತೆ, ಅದು ವಿಷನ್ ಮ್ಯಾಗ್ಝಿನಲ್ಲಿ ಅಥವಾ ನ್ಯೂಸ್ ಪೇಪರ್ಗಳಲ್ಲಿ ಬಂದಿರುತ್ತೆ. ಅಲ್ಲಿನ ಒಂದು 5-6 ಪಾಯಿಂಟ್ಗಳನ್ನ ಬರೀಬೇಕು. ಆಮೇಲೆ ವೈ ಆರ್ ದೀಸ್ ರಿಫಾರ್ಮ್ಸ್ ಸೋ ಇಂಪಾರ್ಟೆಂಟ್ ಫಾರ್ ಎಕನಾಮಿ? ಓಕೆ, ಈ ಸುಧಾರಣೆಗಳು ನಮ್ಮ ಆರ್ಥಿಕತೆಗೆ ಯಾಕೆ ಇಂಪಾರ್ಟೆಂಟ್? ಯಾಕಂತಂದರೆ ಬೇಕೇ ಬೇಕಲ್ವಾ? ಒಂದು ಆರ್ಥಿಕತೆ ಸುಧಾರಣೆ ಆಗಬೇಕಂತಂದರೆ ಹಳೆಯ ಕಾಲದ ನಿಯಮಗಳನ್ನ ಇಟ್ಕೊಂಡು ನಾವು ಹೋಗ್ಲಿಕ್ಕೆ ಬರೋದಿಲ್ಲ, ಹೌದಲ್ವಾ? ಹಾಗಾಗಿ
ಅದ್ರ ಸುಧಾರಣೆಗಳ ಬಗ್ಗೆ ಬರೀಬೇಕು. 15 ಮಾರ್ಕ್ಸ್ ಬಗ್ಗೆ ಕೇಳಿದಾರಂತ ಅಂದರೆ ಸುಮಾರು ಒಂದು 30 ಪಾಯಿಂಟ್ಸ್ ಆದರೂ ನಾವು ಬರೀಬೇಕಾಗತ್ತೆ. 1 ಪಾಯಿಂಟಿಗೆ ಒಂದು ಅರ್ಧ ಮಾರ್ಕ್ಸ್ ಆದರೂ ನಮಗೆ ಸಿಗುತ್ತೆ. ಇದನ್ನು ಹೊಡೆಯೋದು ನೋಡಿ, ಕ್ವಶನನ್ನು ಯಾವ ರೀತಿ ಕೇಳಿದ್ದಾರೆ ಅಂದರೆ ಬಾಂಡ್ ಮಾರ್ಕೆಟ್ ಅಂದರೆ ಏನು ಬರೆಯೋದು ಮೊದಲು. ಓಕೆ, ಆ ಡೆಫಿನೇಷನ್ಗೆ ಒಂದು 2 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಆಮೇಲೆ ಇತ್ತೀಚೆಗೆ ಸುಧಾರಿಸಿದ ಪರಿಚಯ ಸುಧಾರಣೆಗಳು. ಇತ್ತೀಚೆಗೆ ಅಂದರೆ ಇದು 2022ರಲ್ಲಿ, ಈಗ ಸುಧಾರಣೆಗಳಾಗಿಲ್ಲ. ಈ ರೀತಿ ಕ್ವಶನ್ ಈಗ ಬರೋದಿಲ್ಲ. ಓಕೆ, 2012ರಲ್ಲಿ ಇದರಲ್ಲಿ ಒಂದು ನೀವು 10 ಪಾಯಿಂಟ್ ಬರೆದ್ರೆ ಒಂದು 5 ಮಾರ್ಕ್ಸು. ಆಮೇಲೆ ಈ ಸುಧಾರಣೆಗಳ ಅಗತ್ಯತೆ ಅಂತ ಬರೆದಾಗ ಅದಕ್ಕೊಂದು 10 ಪಾಯಿಂಟ್ ಬರೆದ್ರೆ, ಓಕೆ, ಅಥವಾ ಒಂದು 8 ಪಾಯಿಂಟ್ ಬರೆದ್ರೆ ಒಂದು 4 ಮಾರ್ಕ್ಸು ಇರುತ್ತೆ. ಸೊ ನಿಮಗೆ 15 ಮಾರ್ಕ್ಸ್ಗೆ ಅವ್ರು ಕನಿಷ್ಠ ಅಂದರೆ ಒಂದು 8ರಿಂದ 9 ಮಾರ್ಕ್ಸ್ ಕೊಡ್ತಾರೆ, ತುಂಬ ಚೆನ್ನಾಗಿ ಬರೆದಿದ್ರೆ. ಅಷ್ಟು ಬರೆದ್ರೆ ಸಾಕು. ಅರ್ಥ ಆಯ್ತಾ? ಈ ರೀತಿ ನಾವು ನಮ್ಮ UPSCಯ ಪ್ರಶ್ನೆ ಪತ್ರಿಕೆಯನ್ನು ಅನಲೈಸ್ ಮಾಡ್ಬೋದು.